ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಶರತ್, ಅಮ್ಮ, ನೀವು ಇಲ್ಲಿ ಇಷ್ಟೊತ್ತು ನಾವು ಮನೆ ಒಳಗೆ ಇದ್ವಲ್ಲ, ನೀವೆಲ್ಲೂ ಕಾಣಿಸ್ಲೇ ಇಲ್ಲ. ಇವಾಗ ನೋಡಿದ್ರೆ ಮನೆ ಒಳಗಿಂದಾನೆ ಆಚೆ ಬರ್ತಾ ಇದ್ದೀರಾ. ಅದು ಅದು ಶರತ್, ಅಮ್ಮ, ನಾವು ಮನೆ ಒಳಗೆಲ್ಲ ಓಡಾಡಿದ್ವಿ, ನೀವೆಲ್ಲೂ ಕಾಣಿಸ್ಲೇ ಇಲ್ಲ. ಅಥವಾ ನಾವೇ ಯಾವುದಾದ್ರೂ ಜಾಗನ ಮಿಸ್ ಮಾಡಿದ್ವಾ? ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಹಾಗೆಲ್ಲ ಏನೂ ಇಲ್ಲ ಶರತ್. ಇವತ್ತು ಯಾಕೋ ನಮ್ಮ ಅಂಬಿಕಾ ತುಂಬಾ ನೆನಪಾಗ್ತಾ ಇದ್ಲು. ಈ ಮನೆ ಕಡೆ ನೋಡಿದಾಗ ನೀವೆಲ್ಲ ಮನೆ ಒಳಗೆ ಹೋಗಿದ್ ಕಾಣಿಸ್ತು. ನಮ್ಮ ಮನೆ ನೆಮ್ಮದಿ ಹಾಳು ಮಾಡಿದ ಮನೆ ಇದು ಶರತ್. ನೀವ್ಯಾಕೆ ಮನೆ ಒಳಗೆಲ್ಲ ಹೋಗ್ತಾ ಇದ್ದೀರಾ ಅಂತ ಕೇಳೋಣ ಅಂತಾನೆ ಬಂದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ನನಗೆ ಮನೆ ಒಳಗೆ ಕಾಲಿಡಕ್ಕೆ ಮನ್ಸಾಗ್ಲಿಲ್ಲ ಶರತ್. ಏನೋ ಒಂಥರ ಹಿಂಸೆ ಆಗ್ತಾ ಇತ್ತು. ನಮ್ಮ ಅಂಬಿಕಾ ಸತ್ತಿದ್ದನ್ನ ನೆನೆಸ್ಕೊಂಡು ನನ್ನೊಳಗೆ ತುಂಬಾ ಸಂಕಟ ಶುರು ಆಗೋಯ್ತು ಶರತ್. ಈಗ ಮತ್ತೆ ನಾನು ನಿಮ್ಮ ಮನೆ ಒಳಗೆ ಕಾಲಿಟ್ರೆ ನನ್ನಲ್ಲಿ ಆಗ್ತಾ ಇರೋ ಸಂಕಟ ಇನ್ನೂ ಹೆಚ್ಚಾಗುತ್ತೆ ಅಂತ ಅನ್ಸಿ ಇಲ್ಲೇ ಮರ ಇದೆಯಲ್ಲ, ಅದೇ ನಮ್ಮ ಅಂಬಿಕಾ ನೆಟ್ಟಿದ್ ಮರ, ಸಂಪಿಗೆ ಮರ. ಅವಳಿದ್ದಾಗ ಒಂದಿನನೂ ಆ ಮರಕ್ಕೆ ನೀರ್ ಹಾಕೋದನ್ನ ಮರ್ತಿರ್ಲಿಲ್ಲ. ಈಗ್ಲೂ ಶರತ್, ಆ ಮರ ನೋಡ್ತಾ ಇದ್ರೆ ನಮ್ಮ ಅಂಬಿಕಾ ಎಲ್ಲೂ ಹೋಗಿಲ್ಲ, ಇಲ್ಲೇ ನಮ್ಮೆಲ್ರ ಜೊತೆನೂ ಇದ್ದಾಳೆ ಅಂತ ಅನ್ಸುತ್ತೆ. ಅದಕ್ಕೆ ಆ ಮರದ ಹತ್ರ ಹೋಗಿ ನಿಂತಿದ್ದೆ. ಎಷ್ಟೋ ಪ್ರಶ್ನೆಗಳಿದೆ ಶರತ್ ನನ್ನೊಳಗೆ. ನೀನ್ ಹೇಗ್ ನಿನ್ನ ಹೆಂಡತಿನ ಕಳ್ಕೊಂಡ್ಯೋ ಹಾಗೆ ಮಗಳಿಗಿಂತ ಹೆಚ್ಚಾಗಿರೋ ಸೊಸೆನ ನಾನು ಕಳ್ಕೊಂಡಿದ್ದೀನಿ ಕಣೋ. ಚೆನ್ನಾಗಿ ಆಡ್ಕೊಂಡು ಕುಣ್ಕೊಂಡು ಸಂತೋಷವಾಗಿ ಬೆಳಿಬೇಕಾಗಿರೋ ಮೊಮ್ಮಗಳು, ಎಷ್ಟೋ ಆಸೆ ಕನಸುಗಳನ್ನ ಹೊತ್ತುಕೊಂಡು ಬೆಳಿಬೇಕಾಗಿರೋ ನನ್ನ ಮಗ, ಹೀಗೆ ದಿನ ಹಿಂಸೆ ಪಡೋದನ್ನ ನೋಡಿ ನನಗೂ ಹಿಂಸೆ ಆಗ್ತಿದೆ ಕಂದ. ನಮ್ಮನೆ ಸುಖ ಸಂತೋಷ ಎಲ್ಲ ಅಂಬಿಕನ್ ಜೊತೆಗೇನೆ ಹೊರಟೋಯ್ತು. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಅಂಬಿಕಾ ಹೋದಾಗಿಂದ ನೀವೇ ನನ್ನ ಬೆನ್ನೆಲುಬಾಗಿ ನಿಂತಿದ್ದೀರಾ. ಹಾಗಿರುವಾಗ ನೀವಿವಾಗ ಅತ್ರೆ. ಐ ಆಮ್ ಸಾರಿ ಶರತ್. ಅಂಬಿಕಾ ಹೋದಾಗ್ಲಿಂದ ನನ್ನಲ್ಲಿ ಆಗ್ತಾ ಇರೋ ದುಃಖನೆಲ್ಲ ನಾನು ಹೇಗ್ ತಡ್ಕೊಳ್ತಾ ಇದ್ದೀನಿ ಗೊತ್ತಾ? ಹಿತ ಪುಟ್ಟಿ ಎಲ್ಲನೂ ಅವಳ ಮನಸ್ಸಿನಲ್ಲೇ ಇಟ್ಕೊಂಡು ಮಾತಾಡದೇನೆ ಮರೆತು ತನ್ನ ದುಃಖನ ತೋರಿಸ್ಕೊತಾ ಇದ್ದಾಳೆ. ನೀನು ಹೀಗೆ ಮಂಕಾಗಿದ್ದು ನಿನ್ನ ದುಃಖನ ತೋರಿಸ್ಕೊಂಡೆ. ಆದ್ರೆ ನಾನೇನ್ ಮಾಡ್ಲಿ ಶರತ್? ನಿಮ್ಮಿಬ್ರು ಸಂತೈಸೋ ಜವಾಬ್ದಾರಿ ನನ್ ಮುಂದೆ ಇದೆಯಲ್ಲ. ಹಾಗಾಗಿ ನನ್ ದುಃಖನ ಯಾರ ಹತ್ರನೂ ತೋರಿಸ್ಕೊಳಕ್ ನನಗ ಆಗ್ಲಿಲ್ಲ ಶರತ್. ಅದಕ್ಕೆ ಎಲ್ಲಾನು ಅಂಬಿಕನ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ. ಹೀಗೆ ನನಗೆ ತುಂಬಾ ಹಿಂಸೆ ಆದಾಗ್ಲೆಲ್ಲ ಸಂಪಿಗೆ ಮರದ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ಸಮಯ ಕಳೆದ್ರೆ ನನ್ ಮನ್ಸಿಗೊಂಥರ ನೆಮ್ಮದಿ ಸಿಗತ್ತಪ್ಪ. ಅಮ್ಮ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಷ್ಟು ದಿನ ನಾವೆಲ್ಲ ನಮ್ಮ ನೋವು ಇನ್ಮೇಲೆ ಹಾಕಿ ನಾವೇನೋ ನಿರಾಳ ಆಗ್ಬಿಟ್ವಿ. ಆದರೆ ಆ ನೋವು ನಿಮಗೆ ಇಷ್ಟೊಂದು ಭಾರ ಆಗ್ತಾ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಅಮ್ಮ. ಛೇ, ಹಾಗೆಲ್ಲ ಏನೂ ಇಲ್ಲ ಶರತ್. ಎಷ್ಟೇ ಆಗ್ಲಿ ನನ್ನ ಅಮ್ಮ ಅಲ್ವಾ? ತಾಯಿ ಆದವಳು ಮಕ್ಕಳ ಭಾರನ, ಮಕ್ಕಳು ನೋವಿನ ಭಾರನ ಹೊರಲೇಬೇಕು. ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ಅದಿರ್ಲಿ, ನೀನೇನು ಈ ಮನೆ ಕಡೆ ಬಂದಿದ್ದು? ಅಮ್ಮ, ಅದು ನಾವು ಅಂಬಿಕಾ ಸಾವಿಗೆ ಸಂಬಂಧಪಟ್ಟ ಏನಾದರೂ ಕ್ಲೂ ಸಿಗ್ಬೋದಾ ಅಂತ ಹುಡ್ಕಕ್ಕೆ ಬಂದಿದ್ವಿ. ವಾಟ್?